ನಾವೇನು ಕ್ಯಾಂಡಿಡೇಟ್ ಆಗಿ ಇವತ್ತು ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲ. ಕ್ಯಾಂಡಿಡೇಟ್ ಅನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ. ಯಾರು ತೀರ್ಮಾನ ಮಾಡ್ತಾರೋ ಅವ್ರು ನಿಲ್ಲಿ, ಆ ಪ್ರಶ್ನೆ ಬೇರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇವತ್ತಿನ ತನಕ ಒಂದ್ ಅರ್ಜಿನೂ ಹೋಗ್ಲಿಲ್ಲ. ನೀವು ಯಾರನ್ನೇ ಬೇಕಾದ್ರೂ ಕೇಳ್ರಿ, ಕಾಂಗ್ರೆಸ್ನಲ್ಲಿ ನೀವು ಮಂತ್ರಿಗಳನ್ನು ಕೇಳ್ರಿ, MLA ಕೇಳ್ರಿ, ಪದಾಧಿಕಾರಿಗಳನ್ನು ಕೇಳ್ರಿ, ಯಾರನ್ನು ಬೇಕಾದ್ರೂ ಕೇಳ್ರಿ, ಕರಿಮಣಿ ಮಾಲೀಕ ನಾನಲ್ಲ ಅಂತ. ನಿಲ್ಲಿಕ್ ರೆಡಿ ಇಲ್ಲ ಅವರು, ಯಾರೂ ನಿಲ್ಲಿಕ್ ರೆಡಿ ಇಲ್ಲ. ಅವರು ಬುದ್ಧಿವಂತರೇನೆ, ಕಾಂಗ್ರೆಸ್ನವರು ಬುದ್ಧಿವಂತರೇನೆ, ಅವರೇನು ದಡ್ಡಲ್ಲ. ಜನರ ಅಂತರಾತ್ಮ ಏನು ಅನ್ನೋದು ಅವರಿಗೆ ಈಗಾಗಲೇ ಗೊತ್ತಾಗೋಗಿದೆ. ಇಲ್ಲಿ ಯಾರೇ ನಿಂತರೂ ಕೂಡ ಬಿಜೆಪಿ ಎದುರುಗಡೆ ಸೋಲ್ತಾರೆ ಅನ್ನೋದು ಕಾಂಗ್ರೆಸ್ನವರಿಗೆ ಗೊತ್ತಾಗೋಗಿದೆ. ಅದಕ್ಕೋಸ್ಕರ ಯಾರ ಕೈಗೆ ಕರಿಮಣಿ ಕೊಟ್ಟರು ಕಟ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಇರ್ಲಿ, ಯಾರನ್ನಾರು ಒಬ್ಬರನ್ನು ನಿಲ್ಲಿಸ್ತಾರೆ, ಯಾರನ್ನು ನಿಲ್ಲಿಸ್ತಾರೋ ನಿಲ್ಲಿಸ್ಲಿ. ಆದ್ರೆ ಇಡೀ ಬಿಜೆಪಿಯ ಕಾರ್ಯಕರ್ತರು ಪುನಃ ವಾಪಸ್ ಬಿಜೆಪಿ ಮತ್ತೊಮ್ಮೆ ಅಜೇಯ ಶಕ್ತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೆದ್ದು ಬರಬೇಕು. ಅಭ್ಯರ್ಥಿ ಯಾರು ಬೇಕಾದ್ರೂ ಇರಲಿ, ಅದ್ರ ಬಗ್ಗೆ ಪಾರ್ಟಿ ತೀರ್ಮಾನ ಮಾಡುತ್ತೆ. ಅದಕ್ಕಿನ್ನೂ ಸಮಯ ಇದೆ, ಪಾರ್ಟಿ ತೀರ್ಮಾನ ಮಾಡುತ್ತೆ. ಯಾರೇ ನಿಂತರೂ ಕೂಡ ಈ ಜಿಲ್ಲೆಯಲ್ಲಿ, ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲತ್ತೆ ಅನ್ನೋದನ್ನು ತೋರಿಸಿಕೊಡ್ಬೇಕು. ಎಲ್ಲರಿಗೂ ಗೊತ್ತಿದೆ, ಜಗತ್ತಿನಲ್ಲಿ ನಿಮ್ಗೆ ಯಾರು ಗೊತ್ತಿದೆಯೋ ಇಡೀ ಜಗತ್ತಿನಲ್ಲೂ ಗೊತ್ತಿದೆ. ಮೋದಿ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಪ್ರತಿಸ್ಪರ್ಧಿಗಳನ್ನಾಗಿ ಮಾಡಿ ತೋರಿಸ್ತಕ್ಕಂತಹ ಕಾಮಿಡಿ ಏನ್ ನಡೀತಾ ಇದೆ ಇಡೀ ದೇಶದಲ್ಲಿ, ಇದು ಎಲ್ಲರಿಗೂ ಗೊತ್ತಿದೆ, ಬುದ್ಧಿವಂತರಿಗೆ ಎಲ್ಲರಿಗೂ ಗೊತ್ತಾಗಿದೆ. ಅಜ ಗಜಾಂತರ, ಆನೆಗೂ ಕುರಿಗೂ ಇರತಕ್ಕಂಥ ವ್ಯತ್ಯಾಸ. ಇದನ್ನು ಯಾರು ಕೂಡ ಕಂಪೇರ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಏನಾದ್ರೂ ಬುದ್ಧಿ ಇರ್ತಕ್ಕಂಥವ್ರಿಗೆ ಗೊತ್ತಾಗ್ಬಿಡತ್ತೆ, ಆನೆ ಆನೆಯೇ, ಕುರಿ ಕುರಿಯೇ ಅಂತ. ಬಹುತೇಕ ನಾಳೆ ಇದೇ ಶಬ್ದವನ್ನ ಇಟ್ಕೊಂಡು ನಾಳೆ ಮತ್ತೊಂದ್ಸರಿ ಕಾಂಗ್ರೆಸ್ ಧರಣಿ ಕೂತ್ಕೊಂತಾರೆ ನೋಡ್ರಿ. ಮತ್ತೆ ನಾನಿರೋ ತನಕ ಕಾಂಗ್ರೆಸ್ಗೆ ನೆಮ್ಮದಿ ಕೊಡೋದಿಲ್ಲ. ಈ ದೇಶವನ್ನ ಲೂಟಿ ಮಾಡಿರೋ ಕಾಂಗ್ರೆಸ್, ಈ ದೇಶವನ್ನ ಹಾಳು ಮಾಡಿರೋದು ಕಾಂಗ್ರೆಸ್. ಅವ್ರಿಗೆ ನೆಮ್ಮದಿ ಕೊಡಬಾರ್ದು. ಖಂಡಿತವಾಗಿ ನಾನಿರೋ ತನಕ ಖಂಡಿತವಾಗಿ ಅವ್ರಿಗೆ ನೆಮ್ಮದಿ ಕೊಡುವುದಿಲ್ಲ ಕಾಂಗ್ರೆಸ್. ಹಿಂದೂ ವಿರೋಧಿ ಕಾಂಗ್ರೆಸ್, ದೇಶ ವಿರೋಧಿ ಕಾಂಗ್ರೆಸ್, ಅಭಿವೃದ್ಧಿಯ ವಿರೋಧಿ ಕಾಂಗ್ರೆಸ್, ದಲಿತ ವಿರೋಧಿ ಕಾಂಗ್ರೆಸ್, ಮಹಿಳಾ ವಿರೋಧಿ ಕಾಂಗ್ರೆಸ್. ಈ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಇರಬಾರ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಇರಬಾರ್ದು. ಹೌದು, ವಿರೋಧ ಪಕ್ಷ ಬೇಕು ನಮಗೆ, ಒಳ್ಳೆ ವಿರೋಧ ಪಕ್ಷ ಬರಲಿ. ಕಾಂಗ್ರೆಸ್ನ ಹೊರತಾಗಿ ಮತ್ತೊಂದು ರಚನಾತ್ಮಕವಾಗಿರ್ತಕ್ಕಂಥ ವಿರೋಧ ಪಕ್ಷ ಗೆದ್ದು ಬರಲಿ. ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ವಿರೋಧ ಪಕ್ಷ ಇರಬೇಕು. ಆದ್ರೆ ಈ ರೀತಿಯ ಮನೆ ಮುರುಕ ಕಾಂಗ್ರೆಸ್ ಇರಬಾರ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಮಾಡಿರತಕ್ಕಂಥ ಅವಾಂತರಗಳನ್ನು ನೋಡಿದ್ರೆ ಬಹುತೇಕ ನಿಮ್ಗೆ ಯಾರಿಗೂ ನಿದ್ರೆ ಬರಲಿಕ್ಕಿಲ್ಲ ಸ್ವಾಮಿ. ಆ ಪ್ರಮಾಣದಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್. ಇವತ್ತು ಮತ್ತೆ ಘೋಷಣೆಯನ್ನು ಹಾಕೊಂಡು ಹೊರಟಿದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಹೊಸ ಘೋಷಣೆಗಳು. ಕಳೆದ ಚುನಾವಣೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಖಾನ್ ಅವರು ಹೇಳಿದ್ರು ಗ್ಯಾರಂಟಿ ಕೊಡ್ತೀವಿ ಅಂತ. ನೋಡ್ರಿ, ಕಳೆದ 1 ವರ್ಷ ಆಗಿಲ್ಲ, ಇನ್ನೂ ಕರ್ನಾಟಕ ರಾಜ್ಯ ಸರ್ಕಾರ ಅಲುಗಾಡ್ತಾ ಇದೆ. ಆರ್ಥಿಕವಾಗಿ ದಿವಾಳಿಯಾಗಿದೆ. ನೀತಿ ನಿಯತ್ತು ನಿಲುವು ಇಲ್ಲದೆ ಇರತಕ್ಕಂಥದ್ದು ಕಾಂಗ್ರೆಸ್. ಅವರಿಗೆ ಯಾವುದೇ ರೀತಿಯ ನೀತಿ ಇಲ್ಲ, ನಿಲುವಿಲ್ಲ, ಮತ್ತು ನಿಯತ್ತಂತೂ ಇಲ್ಲವೇ ಇಲ್ಲ. ನೀತಿ ನಿಯತ್ತು ಮತ್ತು ನಿಲುವು ಇದು ವೈಯಕ್ತಿಕ ಬದುಕಿರಲಿ ಅಥವಾ ರಾಜಕೀಯ ಪಕ್ಷಗಳಿರಲಿ ಅಥವಾ ದೇಶದ ಬದುಕಿರಲಿ, ಎಲ್ಲರಿಗೂ ಕೂಡ ಅತ್ಯಂತ ಅನಿವಾರ್ಯವಾದದ್ದು. ನಮ್ಮದೇ ಸ್ವಂತ ಬದುಕಿನಲ್ಲಿ ಕೂಡ ಒಂದು ನೀತಿ ಇಲ್ಲದೆ ಇದ್ರೆ, ನಿಯತ್ ಇಲ್ಲದೆ ಇದ್ರೆ, ನಿಲುವು ಇಲ್ಲದೆ ಇದ್ರೆ ವ್ಯಕ್ತಿತ್ವವನ್ನು ಬೆಳೆಯೋದಿಲ್ಲ. ಆ ವ್ಯಕ್ತಿತ್ವ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಾದರೂ ಜನರಿಗೆ ಆದರ್ಶವಾಗಿರತಕ್ಕಂಥ ವ್ಯಕ್ತಿತ್ವ ಇದೆ ಅಂತ ಅಂದ್ರೆ ಆ ವ್ಯಕ್ತಿತ್ವದ ಹಿಂದ್ಗಡೆ ಒಂದು ನೀತಿ ಇರುತ್ತೆ, ನಿಲುವಿರುತ್ತೆ ಮತ್ತು ನಿಯತ್ತು ಇರುತ್ತೆ. ದೇಶದ ಬದುಕು ಹಾಗೇನೆ. ಈ ದೇಶದ ಬದುಕನ್ನ ಸಂಪೂರ್ಣವಾಗಿ ಕುಲಗೆಡಿಸಿದ್ದು ಕಾಂಗ್ರೆಸ್. ಅವರಿಗೆ ನೀತಿ ಇಲ್ಲೇ ಇಲ್ಲ, ನಿಲುವು ಅನ್ನುವಂಥದ್ದು ಇಲ್ಲ, ಮತ್ತೆ ನಿಯತ್ತು ಖಂಡಿತವಾಗಿ ಹುಡುಕಲೇಬೇಡಿ ಕಾಂಗ್ರೆಸ್ಸಿನ ಬದುಕಿನಲ್ಲಿ. ದಯವಿಟ್ಟು ಈ ಚುನಾವಣೆ ಇದೆಲ್ಲದಕ್ಕೂ ಪರಿಸಮಾಪ್ತಿ ಹೇಳ್ತಕ್ಕಂಥ ಚುನಾವಣೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.